ಉತ್ತರ ಕರ್ನಾಟಕದಲ್ಲಿ ಬರುವ ಯಾದಗಿರಿ ಜಿಲ್ಲೆಯ ಒಡಿಗೇರ ತಾಲೂಕಿನ ಕ್ಯಾತನಳ ಎಂಬ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ 15/4/2004ರಂದು ಒಂದು ಮಗು ಜನ್ಮವಾಯಿತು. ಇದಾದ ನಂತರ ಮತ್ತೊಂದು ಮಗು 11 ತಿಂಗಳು 4 ದಿನಗಳ ನಂತರ 19/3/2005ರಂದು ಮತ್ತೊಂದು ಮಗು ಜನ್ಮವಾಯಿತು. ಇವರಿಬ್ಬರು ಒಂದೇ ಗ್ರಾಮದ ಮಕ್ಕಳು. 6 ವರ್ಷಗಳ ನಂತರ ಭೇಟಿಯಾದರು. ಒಬ್ಬನ ಹೆಸರು ಸಾಬ್ರೆಡ್ಡಿ, ಇನ್ನೊಬ್ಬನ ಹೆಸರು ವೆಂಕಟೇಶ. ಇವರಿಬ್ಬರು 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕ್ಯಾತನಳದಲ್ಲಿ ಶಾಲೆ ಕಲಿತರು. ಮುಂದಿನ ಅಭ್ಯಾಸಕ್ಕಾಗಿ ದೂರವಾದ ಆತ್ಮೀಯ ಗೆಳೆಯರು. ಈ ಚಿಕ್ಕ ಬ್ರೇಕ್ನ ನಂತರ ಮುಂದುವರಿಯಲಾಗುತ್ತದೆ. ಈ ಪ್ರಪಂಚದಲ್ಲಿ ಇವರ ಇಬ್ಬರ ತರ ಸ್ನೇಹ ಗೆಳೆತನ ಹೊಂದಿರೋದು ತುಂಬಾ ಕಡಿಮೆ. ಇಬ್ರೂ ಒಳ್ಳೆಯ ಗೆಳೆತನದ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ಅಮ್ಮನ ತರ ಪ್ರೀತಿ ನೀಡುವವನು ಅಂದ್ರೆ ನಿಜವಾದ ಗೆಳೆಯ. ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ತರ ಗೆಳೆತನ ಮತ್ತೆ ಈ ತರ ಗೆಳೆಯ ಸಿಗೋದು ಈಗಿನ ಕಾಲದಲ್ಲಿ ತುಂಬಾ ಕಡಿಮೆ. ಹಿಂದಿನ ಕಾಲದಲ್ಲಿ ಇಬ್ರೂ ಇದ್ರು. ಕೃಷ್ಣ ಸುಧಾಮರ ತರ ಇದ್ರಂತೆ. ಅದೇ ರೀತಿ ನನ್ನ ಜೀವನದಲ್ಲಿ ಕೃಷ್ಣನಾಗಿ ಲಕ್ಷ್ಮಣನಾಗಿ ಬಂದಿದೆ. ತುಂಬಾ ಧನ್ಯವಾದಗಳು ಗೆಳೆಯ. ಈ ಚಿಕ್ಕ ಬ್ರೇಕ್ನ ನಂತರ ಹೇ ಕರ್ಣ, ನಾನಂತೂ ಒಂದು ನಿಜ ಹೇಳ್ತೇನೆ, ನೀನು ಕಿವಿಕೊಟ್ಟು ಕೇಳು. ಯಾರೇ ನನ್ನ ಜೀವನದಲ್ಲಿ ಬಂದರೂ ನಿನ್ನ ಬಿಟ್ಟುಕೊಡಲ್ಲ ಮತ್ತೆ ನಾನು ಅಂತ ನಿನ್ನ ಯಾವುದೇ ರೀತಿಯ ಮೋಸ ಮಾಡಲ್ಲ. ನಿನ್ನ ಪ್ರೀತಿಗೆ ಯಾವುದೇ ರೀತಿ ಧಕ್ಕೆ ತರುವಂತೆ ಕೆಲಸ ಮಾಡೋದಿಲ್ಲ. ಈ ವ್ಯಕ್ತಿಯ ಗೆಳೆತನ ಪ್ರೀತಿ ಕೊಟ್ಟಿರೋದು ನಿನಗೆ ಮಾತ್ರ ಗೆಳೆಯ. ನನಗೆ ಒಂದೊಂದು ಸಲ ನಿನ್ನ ಮೇಲೆ ಕೋಪ ಬರುತ್ತೆ. ಯಾಕಂದ್ರೆ ನಿನ್ನ ಮೇಲಿರೋ ಪ್ರೀತಿಗೆ, ಕಾಳಜಿಗೆ, ನಂಬಿಕೆ ಧಕ್ಕೆ ಆಗಬಾರದು ಎಂದು. ಈ ಗೆಳೆಯ ನಿನ್ನ ಹಿಂದೆ ಯಾವಾಗಲೂ ಇರುತ್ತೇನೆ. ದುರ್ಯೋಧನನಾಗಿ, ಕೃಷ್ಣನಾಗಿ ನಿನ್ನ ಹಿಂದೆ ಇರುವೆ. ಈ ನಿನ್ನ ಪ್ರೀತಿಗೆ, ಗೆಳೆತನಕ್ಕೆ ನನ್ನ ಕಡೆಯಿಂದ ನನ್ನ ಜೀವ ಕೊಟ್ಟರು ಕಡಿಮೆನೇ ಗೆಳೆಯ. ತುಂಬ ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಗೆಳೆಯ.